ಇವತ್ತು ನಾನು ಒಂದೇ ಒಂದು ಹೇಳ್ತೀನಿ ಕೇಳಿ. ನಾನು ಮೊನ್ನೆ ಈ ನಾವೆಲ್ಲ ನಮ್ಮ ಸ್ನೇಹಿತರುಗಳು ಪರಮೇಶ್ವರು ಮೇಷ್ಟ್ರು ನಮ್ಮ ಇವರು ನಮ್ಮ ಸದಾಶಿವ ಅವರೆಲ್ಲ ಕೂತ್ಕೊಂಡು ನಾವು ಪಾರ್ಕಲ್ಲಿ ಕೂತ್ಕೊಂಡು ಸ್ಫೂರ್ತಿ ಬಗ್ಗೆ ಮಾತಾಡ್ತಾ ಇದ್ವಿ. ನನಗೆ ಅವತ್ತು ಬಂತು, ನಾನು ಇವತ್ತೇನಂತಂದರೆ ನಾನು ನಿಜವಾಗ್ಲೂ ಹೇಳ್ಬೇಕಾದ್ರೆ PUC ವರ್ಗು ನಾನೇನಿಲ್ಲ, ಶುದ್ಧ ಸೋಮಾರಿ ಕುಂಬಳಕಾಯಿ ತೊಗೊಳ್ತಾ ಇದ್ದೆ. ಏನೋ ನನಗೇನಂತಂದರೆ ನಾನು ಒಂದು ರಿಯಲ್ ಎಸ್ಟೇಟ್ ಕೆಲಸ ಮಾಡಿಕೊಂಡೆ ಬಂದೆ. ಸಂಸ್ಕಾರ ಅನ್ನೋದಂತೂ ಇತ್ತು ಮನಸ್ಸಲ್ಲಿ, ಒಳ್ಳೇದು ಕೆಟ್ಟದ್ದು ಯಾವುದು ಅನ್ನೋದಿತ್ತು. ಸರಿ, ಹಂತವಾಗಿ ಭಾಳ ಕಷ್ಟಪಟ್ಟು ಬಂದಿದ್ದೀನಿ ಬಿಡಿ, ಭಾಳನೇ ಕಷ್ಟಪಟ್ಟಿದ್ದೀನಿ. ಎಲ್ಲ ಥರದ್ದು ನ್ಯೂ ಗ್ರ್ಯಾಂಡ್ ಸರ್ಕಸ್ಸು, ಜಿಮ್ನಿ ಸರ್ಕಸ್ಸು, ನ್ಯಾಷನಲ್ ಸರ್ಕಸ್ಸು, ಎಲ್ಲ ಸರ್ಕಸ್ಸು ನೋಡ್ಕೊಂಡು ನಾನು ಇವತ್ತು ಈ ಮಟ್ಟಕ್ಕೆ ಇರೋದು. ಯಾಕೆಂದರೆ ಆಳಾಗಿ ಅರ್ಥ ಆಗಬೇಕು. ಯಾವಾಗಲೂ ಅರ್ಥ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಕೊನೆಗೆ ನನ್ನ ಮಕ್ಕಳನ್ನ ನಾನು ಹೇಳ್ಕೊಡೋಕ್ಕಾಗಲ್ಲ ಪಾಠ ಅಂತ ಹೇಳ್ಬಿಟ್ಟು ರೆಸಿಡೆನ್ಷಿಯಲ್ ಸ್ಕೂಲಿಗೆ ಸೇರಿಸಿದೆ, ಜೈನ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲು. ಆ ಕಾಲಕ್ಕೆ ಗುರುರಾಜ್ ಕರ್ಜಗಿ ಅವರು ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು. ಒಳ್ಳೆ ಸ್ಕೂಲು ಅಂತ ತಿಳ್ಕೊಂಡು ನಾನು ಇದು ಮಾಡಿಸ್ದೆ. ಅವಾಗ ಮೊಬೈಲ್ ಫೋನು ಇರಲಿಲ್ಲ, ಲ್ಯಾಂಡ್ಲೈನ್ ಇತ್ತು. 15 ದಿವಸಕ್ಕೆ ಒಂದು ಸತಿ ನಾನು ಅವ್ರ ಹತ್ರ ಮಾತಾಡಬೇಕಾಗಿತ್ತು. ನನಗೇನು ಒಂದು 30 ನಿಮಿಷದ ಸ್ಲಾಟ್ ಸಿಗ್ತಾ ಇತ್ತು. ಆ 15 ದಿವಸ ಕಾಯ್ತಾ ಇದ್ದೆ ನನ್ನ ಮಗನ ಹತ್ರ ಮಾತಾಡಬೇಕು ಅಂತ. ನನ್ನ ಮಗ ಇಲ್ಲಿ ಬಂದಿದ್ದಾನೆ, ಕೌಶಿಕು, MS ಆಸ್ಟ್ರೇಲಿಯಲ್ಲಿ ಪ್ರಾಪರ್ಟಿ ಡೆವಲಪ್ಮೆಂಟ್ ಆ್ಯಂಡ್ ಸಸ್ಟೈನಬಿಲಿಟಿ ಮಾಡಿದ್ದಾರೆ. ಇಬ್ಬರು ಮೊಮ್ಮಕ್ಕಳಿದ್ದಾರೆ ನನಗೆ. ಅವನು ಅವತ್ತೊಂದು ದಿವಸ ಹೇಳ್ದ, ನಾನು ಫೋನ್ ಎತ್ಕೊಂಡಿದ್ದ ತಕ್ಷಣ, ಡ್ಯಾಡಿ ನನಗೇನಾದರೂ ಒಂದು ಮೌಲ್ಯಗಳ ಬಗ್ಗೆ ಏನಾದರೂ ತಿಳಿಸಿ, ವ್ಯಾಲ್ಯೂಸ್ ಬಗ್ಗೆ ನೀವೇನಾದರೂ ಹೇಳಿ, ಕತೆ ಹೇಳಬೇಕಲ್ಲ ನನಗೆ ಅಂತ. ಆಗ ಅವನು 9ನೇ ಕ್ಲಾಸು. ನಾನು ನಮ್ಮ ರತ್ನಾಕರ್ ಹೆಬ್ಬಾರ್ ಮೇಷ್ಟ್ರಿಗೆ ನಾನು ಕೇಳಿದೆ, ಸಾರ್ ಏನು ಸರ್ ಕೌಶಿಕ್ ಈ ಥರ ಕೇಳ್ತಾ ಇದ್ದಾನೆ, ನಾನು ಏನು ಅಂತ ಹೇಳಿ, ನನಗೇನು ಗೊತ್ತು ಅಕಾಡೆಮಿಕ್ಸ್, ನನಗೇನು ಗೊತ್ತಿಲ್ವಲ್ಲ ಯಾಕೆಂತ. ಏನು ಯೋಚನೆ ಮಾಡೋಣ ಬಾರೋ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಸಪ್ನಾ ಬುಕ್ ಸ್ಟಾಲಿಗೆ ಕರ್ಕೊಂಡು ಹೋದ್ರು. ಸಪ್ನಾ ಬುಕ್ ಸ್ಟಾಲಿಗೆ ಕರ್ಕೊಂಡೋಗಿ ಅವತ್ತು ನನಗೆ ಗುರುರಾಜ್ ಕರ್ಜಿಗೆ ಅವ್ರದ್ದು, ಆಮೇಲೆ ಷಡಾಕ್ಷರಿ ಅವ್ರದ್ದು, ಆಮೇಲೆ ಮಣಿಕಂಠ ಅಯ್ಯರ್ದವ್ರದ್ದು, ಆಮೇಲೆ ಬಾಲಪ್ರಪಂಚ ಶಿವರಾಮ್ ಕಾರಂತವ್ರದ್ದು, KV ಪುಟ್ಟಪ್ಪನವ್ರದ್ದು, SN ಭೈರಪ್ಪನವ್ರದ್ದು ಎಲ್ಲ ಪುಸ್ತಕಗಳು ತೊಗೊಂಡು, ಆಮೇಲೆ ವೇದಾಂತ ಬುಕ್ ಸ್ಟಾಲ್ಗೆ ಹೋಗ್ಬಿಟ್ಟು ವಿವೇಕಾನಂದ ಅವ್ರದ್ದು ಪ್ರತಿಯೊಂದು ಪುಸ್ತಕ ಕೊಟ್ಟು, ನೀನು ಈ ಪುಸ್ತಕ ಓದಬೇಕು, ನೀನು ಈ ನೀತಿ ಕಥೆಗಳು ಹೇಳಬೇಕು. ನೀವು ಬಿಲೀವ್ ನಾನು ಹಗಲು ರಾತ್ರಿ ಓದ್ತಾ ಇದ್ದೆ. ಇವನು ಕತೆ ಹೇಳಬೇಕು ಅಂತಾರೆ. ಆ ಕತೆ ಹೇಳೋದು ಅಂತಾರೆ ಸುಮ್ಮನೆ ಕತೆ ಹೇಳೋದಲ್ಲ, ಡ್ರಾಮ್ಯಾಟಿಕ್ ಆಗಿ ಹೇಳಬೇಕು. ನಮ್ಮ ಟೋನ್ ಲೆವೆಲ್ಗಳು ಅದೇ ರೀತಿ ಇರಬೇಕು. ನಾನು ಇವತ್ತು ಹೇಳಿರೋ ಕತೆಗಳು ನನ್ನ ಮಕ್ಕಳಿಗೆ ಇಬ್ಬರಿಗೂ ಏನಂತಂದರೆ ಮನಸ್ಸಲ್ಲಿದೆ ವ್ಯಾಲ್ಯೂಸ್. ಯಾವಾಗಲೂ ಅದಕ್ಕೋಸ್ಕರ ಏನಂತಂದರೆ, ಒಂದು ಹರಿಕತೆ ಆಗಿರಲಿ, ಒಂದು ಪ್ರವಚನ ಆಗಿರಲಿ, ಒಂದು ಉಪನ್ಯಾಸ ಆಗಿರಲಿ, ಈ ಕತೆಗಳನ್ನ ಹೇಳ್ಕೊಂಡೇ ಇದು ಮಾಡ್ತಾರೆ. ಈ ವ್ಯಾಲ್ಯೂಸ್ ಇಲ್ದಿದ್ರೆ ಅವನು ಎಷ್ಟು ಕಲ್ತ್ರೂ ಪ್ರಯೋಜನ ಇಲ್ಲ. ಹಾಗಾಗಿ ಯಾಕೆಂದರೆ ಇದು ಪ್ರಾಣಿ ಪಕ್ಷಿಗಳಿಗೂ ಬರುತ್ತೆ. ನೋಡಿ, ಜಿರಾಫೆ ಗೊತ್ತಲ್ವಾ ನಿಮಗೆ? ಜಿರಾಫೆ ಎಷ್ಟು ಜನ ನೋಡಿದ್ದೀರಾ? ಜಿರಾಫೆ ನೋಡಿದ್ದೀರಲ್ವಾ? ಜಿರಾಫೆ ಕಾಡಲ್ಲಿರುತ್ತಲ್ವಾ? ಜಿರಾಫೆ ಬಂದ್ಬಿಟ್ಟು ಅದು ಒಂದು ಮಗು ಅದನ್ನು ಡೆಲಿವರಿ ಆದಾಗ ಏನು ಮಾಡುತ್ತೆ ಗೊತ್ತಾ ನಿಮಗೆ? ಫಸ್ಟು ಪ್ರೀತಿ ವಾತ್ಸಲ್ಯದಿಂದ ನೆಕ್ಕುತ್ತೆ, ಆಮೇಲೆ ಕಾಲಲ್ಲಿ ಒದಿಯುತ್ತೆ. ನೀವು ಕೇಳ್ಬೋದು ಯಾಕೆ ಕಾಲಲ್ಲಿ ಒದಿಯುತ್ತೆ ಅಂತ. ಒದ್ದ ತಕ್ಷಣ ಅದು ತಡವರ್ಸ್ಕೊಂಡು ಎದ್ದೊಳುತ್ತೆ. ಇನ್ನು ಸ್ವಲ್ಪ ಹೊತ್ತು ಎದ್ದಿದ ತಕ್ಷಣ ಇನ್ನೊಂದು ಒದಿಯುತ್ತೆ, ಅಷ್ಟು ದೂರ ಹೋಗುತ್ತೆ. ಹಿಂಗೆ ಒದ್ದು ಇದು ಮಾಡುತ್ತೆ. ಏನು ಗೊತ್ತಾ ವಿಷಯ? ನನ್ನ ಕದ್ದ ಬಂದ್ಬಿಟ್ಟು ಕಾಡು ಪ್ರಾಣಿಗಳಿಗೆ ಆಹಾರ ಆಗಬಾರ್ದು, ಅದು ಕಲಿಬೇಕು, ಅದ್ರ ತನ ಅದಕ್ಕಿರಬೇಕು, ಅದು ಓಡೋದು ಕಲಿಬೇಕು ಅನ್ನೋ ಕಾರಣಕ್ಕೆ ಇದು ಸತ್ಯ. ಇದು ಪ್ರಾಣಿಗಳಿಗೂ ಇದ್ರದ್ದಿದೆ. ಹಾಗಾಗಿ ನಾವು ಯಾವತ್ತೂ ಏನಾಗುತ್ತೆ ಅಂತಂದರೆ, ನಾವು ಆ ಪ್ರಾಣಿಗಳಿಗೆ ಇರೋವಂಥ ಒಂದು ಇದ್ರದ್ದು ನಮಗಿಲ್ವಾ? ನಮ್ಮನ್ನು ನಾವು ಕಾಪಾಡ್ಕೊಬೇಕು ಅಂತಂದರೆ ಸತ್ಸಂಗ ಮಾಡಬೇಕು, ಒಳ್ಳೆ ವಿಚಾರ ಮಾಡಬೇಕು, ಅಭ್ಯಾಸಗಳು ಮಾಡಬೇಕು. ಅದರಿಂದ ಮಾತ್ರ ಸಾಧ್ಯ. ಲಾಸ್ಟಲ್ಲಿ ನಿಮಗೆ ಒಂದು ಕತೆ ಹೇಳ್ಬಿಡ್ತೀನಿ ಮಕ್ಕಳ, ಇದು ತುಂಬ ಚೆನ್ನಾಗಿದೆ ಕತೆ. ನಾನು ಕತೆ ಹೇಳೋದು ದೊಡ್ಡದಲ್ಲ. ನೀವು ಕತೆ ಹೇಳಿದ್ಮೇಲೆ 4 ಜನಕ್ಕೆ ನೀವು ಕತೆ ಹೇಳಿದ್ರೆ ನಿಮ್ಮ ಮೈಂಡು ಕೆಲಸ ಮಾಡುತ್ತೆ, ನೀವು ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರ. ದಯವಿಟ್ಟು ಕ್ಷಮೆ ಇರಲಿ, ಎಲ್ರಿಗೂ ಸ್ವಲ್ಪ ಲೇಟ್ ಆಗ್ತಾ ಇರ್ಬೋದು. ಆದರೂ ಸಹ ಏನಂತಾರೆ, ಇಂಥ ಒಂದು ಅವಕಾಶ ನಾವು ಕಳ್ಕೊಬಾರ್ದು. ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿ, ನಾವು ಎಷ್ಟೇ ಬ್ಯುಸಿ ಇರಲಿ, ಎಲ್ಲ ಕೆಲಸ ಬೇಕಾದ್ರೆ ಪೋಸ್ಟ್ಪೋನ್ ಮಾಡೋಣ. ಈ ಮಕ್ಕಳಲ್ಲಿ ಏನಂದರೆ, ಆ ಕಿಡಿ ಒಂದು ಬೆಂಕಿ, ಜ್ಞಾನದ ಕಿಡಿ ಹಚ್ಚಿದ್ವಿ ಅಂದರೆ ಅವ್ರು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬೋದು. ಇದು ನಡೆದಿರೋ ಒಂದು ಸತ್ಯ ಕತೆ, ನೈಜ ಕತೆ. ಇದನ್ನ ಹೇಳ್ತೀನಿ, ನೀವು ಅದನ್ನೇನೆಂದರೆ, ಆ ಪುಸ್ತಕನ ನಿಮಗೆ ಕೊಟ್ಟಿದ್ದೀನಿ ಇವತ್ತು ಯಾರಿಗೆಲ್ಲ ನಾನು ಪುಸ್ತಕ ಕೊಟ್ಟಿದ್ದೀನೋ ಅದು ನಿಮಗೋಸ್ಕರ ಕೊಟ್ಟಿರೋ ಪುಸ್ತಕ ಅಲ್ಲ. ನೀವು ಓದಿ 4 ಜನಕ್ಕೆ ಹೇಳಬೇಕು. ಯಾಕೆಂದರೆ ನಿಮ್ಮ ಹತ್ರ 100 ರೂಪಾಯಿ ಇದ್ದರೆ ಆ 100 ರೂಪಾಯಿ ನನಗೆ ಕೊಟ್ಬಿಟ್ರಿ ಅಂದರೆ ನಿಮ್ಮ ಹತ್ರ ಖಾಲಿ ಆಗುತ್ತೆ. ನೀವು ಈ ಪುಸ್ತಕ ಓದಿದ್ರಿ ಅಂದರೆ ನಿಮ್ಮಲ್ಲಿ ತಲೆಯಲ್ಲಿರುತ್ತೆ. ನೀವು 10 ಅಲ್ಲ, 100 ಅಲ್ಲ, 1000 ಅಲ್ಲ, 1,00,000 ಜನಕ್ಕೆ ಹೇಳಿದ್ರು ಅದು ಹೋಗ್ತಾ ಇರುತ್ತೆ. ಅದರಿಂದ ಕಲಿತಾರೆ. ಇದೊಂದು ಕಲೀರಿ. ನೋಡಿ, ಒಂದು ಮಗು ಇತ್ತು ಅಂದರೆ, ಒಂದು ಗಂಡ ಹೆಂಡತಿ. ಗಂಡ ಬಂದ್ಬಿಟ್ಟು ಗಾರೆ ಕೆಲಸ ಮಾಡ್ತಾ ಇರ್ತಾನೆ, ಹುಡುಕ.
ಹೆಂಡತಿ ಬಂದ್ಬಿಟ್ಟು 4 ಮನೆ ಬಚ್ಚಲು ಕ್ಲೀನ್ ಮಾಡೋಂಥ ಕೆಲಸ, ಮನೆ ಕೆಲಸ ಮಾಡ್ಕೊಂಡಿರ್ತಾರೆ. ಇವನು ಗಂಟ ಕುಡಿದು ಏನು ಮಾಡ್ತಾನೆ, ಒಂದು ದಿವಸ ಸತ್ತೋಗ್ತಾನೆ. ಸರಿ, ಒಂದು ಮಗು, ಸಣ್ಣ ಮಗು ಇರುತ್ತೆ, ಒಂದು 3 ತಿಂಗಳು 4 ತಿಂಗಳು ಮಗು ಇರಬೇಕು. ಸರಿ, ಪಾಪ ಇಡೀ ಭವಿಷ್ಯ ಅದನ್ನೇನಂತಂದ್ರೆ ತಾಯಿನೇ ಸರ್ವಸ್ವ, ತಾಯಿ ಸಾಕಬೇಕು ಅಂತ ಹೇಳಿ ಪಾಪ ಸಾಕ್ತಾಳೆ. ಎಲ್ಲೋದ್ರೂ ಮನೆ ಕೆಲಸಕ್ಕೆ ಹೋದ್ರು ಆ ಮಗುನ ಕರ್ಕೊಂಡೋಗಿ ಅಲ್ಲಿ ಇಟ್ಟಿರೋದು, ಇವ್ರು ಮನೆ ಕೆಲಸ ಮಾಡೋದು, ಅವ್ರು ಏನು ಕೊಡ್ತಾರೋ ಅದು ಮಗು ಅಂತಂದರೆ ಸ್ವಲ್ಪ ಏನೋ ಕೊಡೋರು, ತಿನ್ನಿಸೋದು, ಕೆಲಸ ಮಾಡ್ಕೊಂಡು ಇರ್ತಾಯಿದ್ರು. ಹೀಗೆ ಮಾಡ್ಕೊಂಡಿದ್ರೆ ಏನಾಯಿತು, ಮಗು 4 ವರ್ಷ ಇದಾಯಿತು. ಆಮೇಲೆ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಕಷ್ಟಪಟ್ಟು ಪಾಪ ಅವ್ರ ಹತ್ರ ಇವ್ರ ಹತ್ರ ಕಾಸು ತೊಗೊಂಡು ಒಳ್ಳೆ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಜೋಗಪಾಳ್ಯದಲ್ಲಿ, ಇಲ್ಲೇ ಅಲ್ಸೂರ್ ಹತ್ರ ಜೋಗಪಾಳ್ಯದಲ್ಲಿ ಒಂದು ಗೌರ್ಮೆಂಟ್ ಇದಕ್ಕೆ ಪ್ರೈವೇಟ್ ಸ್ಕೂಲಿಗೆ ಸೇರಿಸಿರ್ತಾರೆ. ಸೇರಿಸಾದ ನಂತರ ಏನಾಗುತ್ತೆ ಅಂತಂದರೆ, ಒಂದು ಸ್ಕೂಲಿಗೆ ಸೇರಿಸ್ತಾ ಇರ್ತಾಳೆ, ಬರ್ತಾ ಇರ್ತಾರೆ. ಇವನಿಗೆ ಮಗನಿಗೆ ಏನಂದರೆ ಕುರುಡಿ ಮಗ, ಆಕೆ ಕುರುಡಿ, ಒಂದು ಕಣ್ಣಿರಲ್ಲ. ಸರಿ, ಚಿಕ್ಕ ವಯಸ್ಸಿಂದ ಏನಂತಂದರೆ ಆ ಮಕ್ಕಳೆಲ್ಲ ಜೊತೆನಲ್ಲಿರೋರೆಲ್ಲರೂ ಹೇಳ್ತಾರಲ್ಲ, ಒಂದು ಕಣ್ಣಿಲ್ಲ ಅಂದರೆ ನೀವೇನು ಹೇಳ್ತೀರಾ, ಅವ್ನು ಕುರುಡಿ ಮಗ, ಅಡ್ಡೆಸರು ಇಡೋವಂಥದ್ದು ಸಹಜ ಅಲ್ಲ. ಕುರುಡಿ ಮಗ ಅನ್ನೋದಿರುತ್ತೆ. ಇದು 7ನೇ ಕ್ಲಾಸ್ವರೆಗೂ ಅವನಿಗೂ ಏನು ಅನ್ಸಲ್ಲ, ಅಮ್ಮನಿಗೂ ಏನು ಅನ್ಸಲ್ಲ ಇರ್ತಾರೆ. ಸರಿ, 8ನೇ ಕ್ಲಾಸ್ಗೆ ಹೋದಾಗ ಸ್ವಲ್ಪ ಪ್ರೌಢಾವಸ್ಥೆ ಬಂದಿರುತ್ತೆ. ಎಲ್ಲರೂ ಕುರುಡಿ ಮಗ ಅಂತ ಹೇಳ್ತಾ ಇದ್ದಾಗ ಇವನಿಗೊಂಥರ ಒಂದು ಇದು ಬರುತ್ತೆ, ಏನು ಅವಮಾನ ಆದಂಗೆ. ನಿನ್ನ ಸ್ಕೂಲ್ ಹತ್ರ ಬರಬೇಡ, ನನ್ನ ಸ್ಕೂಲ್ ಹತ್ರ ಬಂದು ಬಿಡೋಕ್ಕೆ ಬರಬೇಡ, ನೀನು ಎಲ್ಲ ಕುರುಡಿ ಮಗ ಅಂತ ಇರ್ತಾರೆ, ಅದು ಕೇಳೋಕ್ಕಾಗೋದಿಲ್ಲ, ನೀನು ಬರಬೇಡ ಅಂತ. ಆದರೂ ತಾಯಿ ಏನು ಗೊತ್ತಾ, ವಾತ್ಸಲ್ಯ, ಬಿಡು ಮಗ ಅಂತ ಹೇಳಿ ಅವನಿಗೆಲ್ಲ ಕ್ಲೀನಾಗಿ ಒರೆಸಿ ಮಾಡಿ ತಿನ್ನಿಸಿ ಮಾಡಿಸಿ ಹೋಗ್ತಾ ಇರ್ತಾರೆ. ಇವನಿಗೆ ಇದನ್ನು ಎಷ್ಟು ಕೇಳ್ತಾ ಇದ್ರು ಕೇಳ್ತಾ ಇಲ್ಲ. ಕೊನೆಗೆ ಅವನಿಗೆ ರೊಚ್ಚಿಡ್ದು ಬಿಡುತ್ತೆ. ನನ್ನ ತಾಯಿ ಅನ್ನೋದು ಕಂಡಿದ ತಕ್ಷಣ ದ್ವೇಷ ಹುಟ್ಟಕ್ಕೆ ಇದಾಗುತ್ತೆ. ಬಟ್ ಒಳ್ಳೆ ಹುಡುಗ, ತುಂಬ ಅಂದರೆ ವಿದ್ಯೆನಲ್ಲಿ ಮಾತ್ರ ಭಾಳ ಮುಂದೆ ಇದ್ದಾನೆ. SSLC ಏನಾಗುತ್ತೆ, SSLC ಮಾಡ್ತಾನೆ, ಒಳ್ಳೆ ಸ್ಕೋರ್ ಬರುತ್ತೆ. ಆ ಕಾಲದಲ್ಲಿ ಏನಂತಂದರೆ SSLC ಮಾರ್ಕ್ಸ್ ಪಾಸ್ ಆಗಿರೋರ್ದೆಲ್ಲರದ್ದು ಪೇಪರಲ್ಲಿ ಬರ್ತಾಯಿತ್ತು. ಇದು ಹೇಳ್ತಾ ಇರೋದು ನಾನು ಒಂದು 25-30 ವರ್ಷದ ಹಿಂದಿನ ಮಾತು. ಸರಿ, ಅದರ ಲಿಸ್ಟಲ್ಲಿ ಬಂದಿತ್ತು, ಇವನು 5 ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಾನೆ. ಆಗಿದ ತಕ್ಷಣ ಅನ್ಕೊಂತಾನೆ, ನಾನು ಕಾಲೇಜ್ಗೆ ಹೋಗ್ತೀನಿ, ಕಾಲೇಜ್ಗೆ ಹೋದ್ರೂ ನನ್ನ ತಾಯಿ ಬರೋಲ್ಲ, ಕುರುಡಿ ಮಗ ಅಂತಂದರೆ ನನಗೆ ಹಾಕೊಳ್ಳೋ, ಹೆಂಗಾದರೂ ಮಾಡಿ ನನ್ನ ಜೀವನ ನಾನು ನಿರೂಪಿಸ್ಕೊಬೇಕಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಹೀಗೆ ಎಲ್ಲೋ ಕೇಳ್ತಾ ಇರ್ತಾನೆ. ನಮ್ಮ ಪರಮೇಶ್ವರ್ ಮೇಷ್ಟ್ರು ಸಿದ್ಧಗಂಗಾ ಮಠದಲ್ಲಿ ಓದಿದ್ರಲ್ಲ, ಆವಾಗ ಗೊತ್ತಿರುತ್ತೆ, ಸಿದ್ಧಗಂಗಾ ಮಠದಲ್ಲಿ ನಿರ್ಗತಿಕರಿಗೆ ಯಾರು ಹೋದ್ರೂ ಅವ್ರಿಗೆ ವಿದ್ಯಾಭ್ಯಾಸ, ದಾಸೋಹ, ಊಟ ತಿಂಡಿ ಎಲ್ಲ ಹಾಕಿ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ. ಇದ್ದಕ್ಕಿದ್ದಂಗೆ ಯಾರ ಹತ್ರನೂ ಬಸ್ ಚಾರ್ಜ್ ಇಟ್ಕೊಂಡು ₹1 ತೊಗೊಂಡು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾನೆ. ಅಲ್ಲಿ ನಾನು ಅನಾಥ, ನನಗೆ ಯಾರೂ ಇಲ್ಲ ಅಂತ ಹೇಳಿ ಸೇರ್ಕೊತಾನೆ. ಚೆನ್ನಾಗಿ ಓದ್ತಾನೆ. ಓದ್ತಾ ಅಲ್ಲೇ ಫ್ರೀಶಿಪಲ್ಲೇ ಓದ್ತಾನೆ. ಡಿಗ್ರಿ ಆಗುತ್ತೆ, ಮತ್ತು ಮಾಸ್ಟರ್ ಡಿಗ್ರೀಸ್ ಎಲ್ಲ ಆಗುತ್ತೆ. ಆಗಾದ್ಮೇಲೆ ಇಟ್ಕೊಂಡು UPSC ಎಕ್ಸಾಮ್ ತೊಗೊಳ್ತಾನೆ. UPSC ಎಕ್ಸಾಮ್ ತೊಗೊಂಡು ಏನು ಮಾಡ್ತಾನೆ, ಅವನು ಬುದ್ಧಿವಂತನಕ್ಕೆ ಏನಾಗುತ್ತೆ, IAS ಆಫೀಸರು ಆಗ್ತಾನೆ. IAS ಆಫೀಸರ್ ಇಲ್ಲಿ ಅಮ್ಮ ಇಟ್ಕೊಂಡು ಪಾಪ ಹುಡುಕಾಡ್ತಾ ಇರ್ತಾಳೆ. ನೀವು ನಿರ್ಗತಿಕ ಅಂತ ಹೇಳಿರೋದು, ಅಮ್ಮ ಹುಡುಕಿ ಸೋದೋಗ್ಬಿಟ್ಟಿರ್ತಾಳೆ. ಸರಿ, ಒಂದು ದಿವಸ IAS ಆಫೀಸರ್ ಆಗಿರ್ತಾರೆ. ಆ ಕಾಲಕ್ಕೆ ಏನಂದರೆ ಜ್ಞಾನಿ ಜೈಲ್ ಸಿಂಗ್ ಬಂದ್ಬಿಟ್ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಈತ ಮಾಡಿರೋ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ, ಯಾವುದೋ ಒಂದು ಇದಕ್ಕೆ ಸನ್ಮಾನ, ಪ್ರೆಸಿಡೆಂಟ್ ಅವಾರ್ಡ್ ಕೊಡ್ತಾ ಇರ್ತಾರೆ. ಪೇಪರಲ್ಲಿ ಕಲರ್ ಫೋಟೋಲ್ಲಿ ಬಂದಿರುತ್ತೆ. ಆ ಕಲರ್ ಫೋಟೋಲ್ಲಿ ಬಂದಿರೋದು ನೋಡಿಬಿಟ್ಟು ಈಗ ಮನೆ ಕೆಲಸ ಮಾಡ್ತಾ ಇರ್ತಾಳೆ ನಾನು. ಯಾಕೆಂದರೆ ತಾಯಿಗೆ ಮಗನದು ಎತ್ತು ಕರಳು ಗೊತ್ತಾಗುತ್ತಲ್ಲ, ನೋಡಿದ ತಕ್ಷಣ ನನ್ನ ಮಗ ಅಂತ ಹೇಳಿ ಗೊತ್ತಾಗುತ್ತೆ. ತೋರಿಸ್ತಾಳೆ ಪೇಪರು, ಹೆಸರು ಅದೇ ಇರುತ್ತೆ, ಎಲ್ಲ ಕರೆಕ್ಟಾಗಿದೆ. ಸರಿ, ಇವಳಿಗೆ ಒಂಥರ ಮಗನ ಎಲ್ಲಿದ್ದಾನೋ ಏನೋ ನೋಡೋಣ ಮಾಡೋಣ, ಬದುಕಿದ್ದಾನಲ್ಲ ಅಂತ ಒಂದು ಇದಕ್ಕೆ ಏನು ಮಾಡ್ತಾಳೆ, ಸರಿ ಯಾರನ್ನೋ ಕೇಳಿ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಕಾಸು ತೊಗೊಂಡು ಒಂದು ಗಂಟು ಮೂಟೆ ಕಟ್ಕೊಂಡು ಟ್ರೈನ್ ಹತ್ಬಿಡ್ತಾಳೆ ಡೆಲ್ಲಿಗೆ ಹತ್ತಾಳೆ. ಡೆಲ್ಲಿಯಲ್ಲಿ ಎಲ್ಲಿ ಅಂತ ಹುಡ್ಕೋದು ಮಗನ, ಅವನೇನು ಅಂತಾಳೆ. ಆ ಪೇಪರ್ ಇಟ್ಕೊಂಡಿರ್ತಾಳೆ, ಎಲ್ಲ ಹುಡುಕ್ತಾಳೆ. ಯಾಕೆಂದರೆ ಯಾರಿಗೂ ಕನ್ನಡ ಬರಲ್ಲ, ಇವಳು ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ. ಲಾಸ್ಟಲ್ಲಿ ಒಂದು ಪಾರ್ಕಲ್ಲಿ ಕೂತ್ಕೊಂಡು ಅಯ್ಯೋ ಶಿವನೇ ಏನಪ್ಪ ಮಾಡೋದು, ಎಲ್ಲಪ್ಪ ಹುಡುಗೋದು ಮಗನ್ನ ಅಂದಿದ ತಕ್ಷಣವೇ ಅಲ್ಲಿ ಪ್ರೆಸಿಡೆಂಟ್ ಹತ್ರ ಕೆಲಸ ಮಾಡ್ತಾರೆ. ಒಂದು ಮಂಡ್ಯ ಅವನು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ವಾಕಿಂಗ್ ಮಾಡ್ತಾ ಇರ್ತಾನೆ. ಅಯ್ಯೋ ಕನ್ನಡ ಶಬ್ದ ಕೇಳಿದ ತಕ್ಷಣ, ಅಮ್ಮ ಎಲ್ಲಮ್ಮ ಎಲ್ಲಿರೋದು ನೀನು ಅಂತಂದರೆ, ನೋಡಪ್ಪ ಈ ಥರ ನಾನು ಹಿಂಗಿದ್ದೀನಿ, ನನ್ನ ಮಗ ಈ ಥರ ಇದು ಅಂತ ಹೇಳಿ ಕತೆ ಎಲ್ಲ ಹೇಳಿದ್ರೆ, ಅಯ್ಯೋ ನಮ್ಮ ಸಾಯಬ್ರಹ್ಮ ಅವರು ಅದಕ್ಕೆ ಇವ್ರು ನಿಮ್ಮ ಮಗನ ಅಂತ ಹೇಳ್ತಾರೆ. ಹೌದಪ್ಪ ನನ್ನ ಮಗ. ಅಯ್ಯೋ ನನಗೆ ಗೊತ್ತಮ್ಮ ನೀ ಅಂತ ಹೇಳಿ ಎಲ್ಲ ಕತೆ ಎಲ್ಲ ಕೇಳ್ಕೊಂಡಾಗ ಅವತ್ತಿನ ರಾತ್ರಿ ಅವ್ರ ಮನೇಲಿ ಇಟ್ಕೊಂಡು ಊಟ ಎಲ್ಲ ಕೊಡಿಸಿ ಬೆಳಿಗ್ಗೆ ಅಷ್ಟೊತ್ತಿಗೆ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾನೆ. ದೊಡ್ಡ ಬಂಗ್ಲಾ. ನೀವು ನಾನು ಹೇಳ್ತಾ ಇದ್ರೆ ಪಿಕ್ಚರ್ ನೋಡ್ತಾ ಇರ್ಬೇಕು. ನೀವು ನಿಮ್ಮ ಮೈಂಡಲ್ಲಿ ಪಿಕ್ಚರ್ ನೋಡ್ದಂಗೆ ಆಗ್ತಾ ಇರ್ಬೇಕು. ಆ ಕಲ್ಪನೆ ವಿಜುವಲೈಸ್ ಮಾಡಬೇಕು. ಸರಿ, ಈ ಕಡೆ ಎಂಟ್ರೆನ್ಸಲ್ಲಿ ಗೇಟಲ್ಲಿ ಹೋದ್ರೆ ಆ ಕಡೆ ಎಂಟ್ರೆನ್ಸಲ್ಲಿ ಗೇಟಲ್ಲಿ ಬರೋದು, ಸೆಕ್ಯೂರಿಟಿ ಗಾರ್ಡ್ಗಳು ಎಲ್ಲ ಇರ್ತಾರೆ.
ಸರಿ ಇವನು ಈ ಅಮ್ಮ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇದ್ದಾಳೆ, ಅವ್ರನ್ನ ಕರ್ಕೊಂಡು ಹೋಗಮ್ಮ ಅದೇ ಮನೆ ಅಂತ ಹೇಳ್ತಾರೆ. ಆ ಬಂಗ್ಲಾಯಿಂದ ಬಂದ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಕ್ಕೆ IAS ಆಫೀಸರು ಅವನ ಹೆಂಡತಿ ಇಬ್ಬರು ಬಂದಿರ್ತಾರೆ, ಮಕ್ಕಳನ್ನ ಕಳಿಸ್ತಾ ಇರ್ತಾರೆ. ಈ ಬರ್ತಾ ಇರೋದು ನೋಡ್ಬಿಟ್ಟು ತಾಯಿನ ನೋಡ್ಬಿಡ್ತಾನೆ. ತಾಯಿ ನೋಡ್ಬಿಟ್ಟು ಯಾರೋ ಕುರುಡಿ ಬಂದಿದ್ದಾರೆ, ಕ್ಯೂ ಬೇಜೋ ಬೇಜೋ ಬಾರ್ ಬೇಜೋ ಬೇಜೋ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿಬಿಡ್ತಾನೆ. ಯಾಕೆಂದ್ರೆ ಹೆಂಡತಿಗೂ ಗೊತ್ತಾಗಬಾರ್ದು ನನ್ನ ತಾಯಿಗೆ ನನ್ನ ಪೂರ್ವಾಶ್ರಮದ ಬಗ್ಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಇದಕ್ಕೆ ಅವನು ಇದು ಮಾಡ್ಬಿಡ್ತಾನೆ. ಪಾಪ ಅವಳು ಒಳ್ಳೆ ಹೆಂಡತಿ ಹೇಳ್ತಾಳೆ, ಅಯ್ಯೋ ಪಾಪ ಯಾರೋ ಬಂದಿದ್ದಾರೆ, ಏನೋ ಕಷ್ಟ ಸುಖ ವಿಚಾರಿಸಕ್ಕೆ ಬಂದಿದ್ದಾರೆ, ಏನು ಅಂತ ಕರೆದು ಕೇಳಿ ನೇನೆ ಅಪ್ಪು ಮಾಲೂಮ್ನೇ ಇವಾಗ ಚುಪ್ಪು ಅಂತ ಹೇಳ್ಬಿಟ್ಟು ಹಿಂದಿನಲ್ಲಿ ಆಕೆಗೆ ಹೇಳ್ತಾನೆ. ಇವನು ಮಾಡಿರೋ ಸಾಧನೆಗೆ ಒಬ್ಬ ಮಿನಿಸ್ಟ್ರ್ ಏನು ಮಾಡ್ತಾನೆ, ಅವ್ರ ಮಗಳನ್ನ ಬಂದ್ಬಿಟ್ಟು ಇವನಿಗೆ ನಿರ್ಗತಿಕ ಅಂತ ಹೇಳಿದ್ರೆ IAS ಆಫೀಸರ್ ಮದುವೆ ಮಾಡಿರ್ತಾರೆ. ಸರಿ ಬಾಯಿಗೆ ಬಂದ ಕನ್ನಡದಲ್ಲಿ ಬೈತಾ ಇರ್ತಾನೆ. ಕೊನೆಗೆ ಇಟ್ಕೊಂಡು ಆಯ್ತು ಶಿವನೇ, ತಪ್ಪಾಯ್ತು ಶಿವನೇ, ಯಾವುದೋ ತಪ್ಪು ದಾರಿಗೆ ಬಂದ್ಬಿಟ್ಟಿದ್ದೀನಿ ನಾನು ಅಂತ. ಪಾಪ ಆ ಕರಳು ಎತ್ತು ಕರಳು ಯಾವ ರೀತಿ ಇರುತ್ತೆ. ಸರಿ ಬಂದು ಹೊತ್ಕೊಂಡು ಬರ್ತಾಳೆ. ಕೊನೆಗೆ ಇವನು ಅಲ್ಲಿ ನಿಂತಿರ್ತಾನೆ ಕಾನ್ಸ್ಟೇಬಲು. ನೋಡಿಬಿಟ್ಟು ಅಮ್ಮ ಇಷ್ಟೇ ಬನ್ನಿ ಅಮ್ಮ, ಏನು ತಲೆ ಕಟ್ಸ್ಕೊಂಬಿಡಿ, ನಾನು ಟ್ರೈನ್ ಮಾಡಿ ಟಿಕೆಟ್ ಕೊಡ್ತೀನಿ, ನಮ್ಮ ಮನೇಲಿ ಊಟ ಮಾಡ್ಕೊಳ್ಳಿ, ನೀವು ಹೋಗಿ ಅಂತೇಳಿ ಮಾಡಿ ಕಳಿಸ್ಬಿಡ್ತಾರೆ. ಕಳಿಸಾದ್ಮೇಲೆ ಏನಾಗುತ್ತೆ, ಇಲ್ಲಿ ಕ್ಲೈಮ್ಯಾಕ್ಸ್ ಸ್ಟಾರ್ಟ್ ಆಗುತ್ತೆ. ಕಳಿಸಿ ಬಂದ್ಬಿಟ್ಟಾದ್ಮೇಲೆ ಇನ್ನೊಂದು 1.5 ತಿಂಗಳು ಬಿಟ್ಟು, 1-1.5 ತಿಂಗಳು ಬಿಟ್ಬಿಟ್ಟು ಇವನಿಗೆ ಬೆಂಗಳೂರಲ್ಲಿ ಯಾವುದೋ ಒಂದು ಸರ್ಕಾರಿ ಕೆಲಸದ ಮೇಲೆ ಬರಬೇಕಾಗಿರುತ್ತೆ. ಬರ್ತಾನೆ. ಬಂದು MG ರೋಡಲ್ಲಿ ಉಳ್ಕೊಂಡಿರ್ತಾನೆ. ಅವನ ಕೆಲಸ ಎಲ್ಲ MS ಬಿಲ್ಡಿಂಗು, ವಿಧಾನಸೌಧ ಎಲ್ಲ ಕೆಲಸ ಎಲ್ಲ ಮುಗಿಯುತ್ತೆ. ಮುಗಿದಾದ್ಮೇಲೆ ಟೈಮ್ ಇರುತ್ತೆ. ಕಾರಲ್ಲಿ ಕೂತ್ಕೊಳ್ತಾನೆ, ಅಂಬಾಸಿಡರ್ ಕಾರಲ್ಲಿ. ಅವನಿಗೆ ಚಿಕ್ಕ ವಯಸ್ಸಿಂದ ಬೆಳೆದಿದ್ದು ಆಡಿದ್ದು ಆ ಒಟಾರದ ಮನೆ ಜೋಗಪಾಳ್ಯ. ಒಂದು ಸತಿ ಹೋಗೋಣ ಕಾರಲ್ಲಿ, ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಡ್ರೈವರ್ಗೆ ಹೇಳ್ತಾನೆ ನಡಿ ಅಂತ. ಅಲ್ಲಿ ಹೋಗ್ತಾನೆ, ಅದೇ ಒಟಾರದ ಮನೆ, ಅಲ್ಲಿ ಕಾರ್ ನಿಲ್ಲಿಸ್ತಾನೆ. ಕಾರ್ ನಿಲ್ಸಾಗಿದ್ಮೇಲೆ ಒಳಗಡೆ ಹೋಗ್ತಾನೆ, ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಲ್ಲ, ನೋಡೋಣ ಒಬ್ಬನೇ ಇದ್ದೀನಲ್ಲ, ಏನು ನಮ್ಮ ತಾಯಿಗೆ ಏನಾದ್ರು ಮಾತಾಡ್ಕೊಂಡು ಹೋಗೋಣ ಅಂತ ಬಂದು ಹೋಗ್ತಾನೆ. ಒಂದು ಸಣ್ಣ ಮಗು, ಒಂದು 10-12 ವರ್ಷದ ಹೆಣ್ಣು ಮಗು ಬರುತ್ತೆ. ಬಂದಿದ್ದ ತಕ್ಷಣ ಒಂದು ಕವರ್ ಕೊಡ್ತಾಳೆ. ಈ ಥರ ಎಲ್ಲಮ್ಮ ಹೋದ್ರು, ಇವರು ಎಲ್ಲಿದ್ದಾರೆ ಅಂದರೆ ತೊಗೊಳ್ಳಿ ಅಂತ ಒಂದು ಕವರ್ ಕೊಡ್ತಾರೆ. ಆ ಕವರು ತೊಗೊಂಬಂದ್ಬಿಟ್ಟು ಅವ್ರು ತೀರೋದ್ರು ಅಂತ ಎಲ್ಲ ಹೇಳ್ತಾನೆ. ಕವರ್ ತೊಗೊಂಬಂದ್ಬಿಟ್ಟು ಕಾರಲ್ಲಿ ಕೂತ್ಕೊಂಡು ಕವರ್ ಓಪನ್ ಮಾಡ್ತಾನೆ. ಕವರ್ ಓಪನ್ ಮಾಡಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಹುಡುಗಿ ಹತ್ರ ಬರ್ಸಿರ್ತಾಳೆ ಅವರಮ್ಮ, ನೋಡಪ್ಪ ನಾನು ಈ ಥರ ಬಂದೆ, ನಾನು ಈ ರೀತಿ ಕಷ್ಟಪಟ್ಟೆ, ನೀನು ಇಂಥ 3 ತಿಂಗಳು ಮಗುವಾಗಿದ್ದೆ, ನಿನ್ನ ತಂದೆ ತೀರೋದಾಗ ನಾನು ಈ ಥರ ಮನೆ ಕೆಲಸಗಳೆಲ್ಲ ಮಾಡಿಕೊಂಡು ನಿನ್ನನ್ನು ನಾನು ಓದಿಸ್ಕೊಂಡು ಬಂದೆ. ಒಂದು ಸತಿ ನೀನೇನಂತಂದರೆ, ನೀನು ಸಣ್ಣ ಮಗುವಾಗಿದ್ದಾಗ ನೀನು ಏನೋ ಮಾಡಿಕೊಂಡು ಪೆನ್ಸಿಲ್ ತೊಗೊಂಡು ಕಣ್ಣು ಚುಚ್ಕೊಂಡ್ಬಿಟ್ಟೆ, ನೀನು ಕಣ್ಣು ಹೋಗ್ಬಿಟ್ಟು ನಾನು ಎದೆಗೆ ಹಚ್ಕೊಂಡು ಎಲ್ಲ ಹಾಸ್ಪಿಟಲ್ಗಳಿಗೂ ನೋಡಿದೆ. ಕೊನೆಗೆ ಡಾಕ್ಟ್ರ್ ಹೇಳಿದ್ರು, ಇಲ್ಲ ಭಾಳ ಡೀಪ್ ವೂಂಡ್ ಆಗ್ಬಿಟ್ಟಿದೆ, ಕಣ್ಣು ಹೋಗುತ್ತೆ, ಯಾರಾದರೂ ಕಣ್ಣು ಕೊಟ್ಟರೆ ಮಾತ್ರ ಸಾಧ್ಯ ಅಂತ ಹೇಳಿದ್ರು. ಅದಕ್ಕೋಸ್ಕರ ನನ್ನ ಕಣ್ಣನ್ನು ಕೊಟ್ಟಿದ್ದೀನಿ, ನಾನು ಕಣ್ಣು ಕೊಟ್ಟು ನೀವು ಇದು ಮಾಡಿಕೊಂಡೆ, ಅದಕ್ಕೆ ಕಣ್ಣನ್ನು ಕೊಟ್ಟಿದ್ದೀನಿ, ಈ ಕಣ್ಣಿನಾದರೂ ಜೋಪಾನವಾಗಿ ಇಟ್ಕೊಳ್ಳಪ್ಪ ನೀನು ಅಂತ. ಅಂದರೆ ತಾಯಿಯಾದಂಥವಳು ತನ್ನ ಕುರುಡಿ ಅಂತ ಅನ್ನಿಸ್ಕೊಂಡ್ರೆ ಕಣ್ಣನ್ನು ಕೊಟ್ಟಿದ್ದೀನಿ, ಕಣ್ಣನ್ನಾದರೂ ನೀನು ಜೋಪಾನವಾಗಿ ಇಟ್ಕೋ ಅಂತ ಹೇಳಿ. ಅಷ್ಟೊಂದು ಟೈಮ್ ಮುಗಿದೋಗ್ಬಿಟ್ಟಿರುತ್ತೆ. ತಾಯಿ ಹೋಗ್ಬಿಟ್ಟಿರ್ತಾಳೆ. ಇವನಿಗೇನಂತಾರೆ, ಈ ಥರದ್ದು ವಿದ್ಯೆ ಇವನು ಕಲ್ತಿರೋದು IAS ಇದ್ದು ಸ್ಟೇಟಸ್ಸು ಎಲ್ಲ ನೋಡಿದ್ದಾನೆ. ಎತ್ತ ತಾಯಿಗೆ ಅವನು ಹಾಕಲಿಲ್ಲ ಅಂದರೆ ಅವನ ವಿದ್ಯೆ ಯಾವ ಲೆಕ್ಕಕ್ಕೆ ಯಾವತ್ತೂ. ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ, ನಿಮ್ಮ ತಂದೆ ತಾಯಿನ ಗೌರವಿಸ್ಬೇಕು, ನಿಮ್ಮ ಶಿಕ್ಷಕರನ್ನು ಗೌರವಿಸ್ಬೇಕು, ದೊಡ್ಡವರು ಚಿಕ್ಕವ್ರನ್ನ ಗೌರವಿಸ್ಬೇಕು. ಆಮೇಲೆ ಎಲ್ಲದಕ್ಕಿಂತ ನಮ್ಮ ರಾಷ್ಟ್ರ ದೇವೋಭವ. ಯಾಕೆಂದರೆ ಬ್ರಹ್ಮ ಇದು ನಮ್ಮಲ್ಲಿ ಜಗದ್ಗುರು, ಕೃಷ್ಣ ಮುಂದೆ ಜಗದ್ಗುರು ಅಂತ ಹೇಳ್ತೀವಿ. ಈ ಜಗದ್ಗುರು ಗುರು. ಯಾಕೆಂದರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತೀವಿ. ಈ 3 ಜನನೂ ಗುರುವಲ್ಲಿರ್ತಾರೆ. ಬ್ರಹ್ಮ ಬಳಸಿರೋ ಹಣೆ ಬರೋಣ ಬೇಕಾದ್ರೆ ಗುರು ಚೇಂಜ್ ಮಾಡ್ಬೋದು. ಇವತ್ತು ಸ್ವಾಮಿ ವಿವೇಕಾನಂದಗೆ ರಾಮಕೃಷ್ಣ ಪರಮಹಂಸರು ಸಿಕ್ಕಿರಲಿಲ್ಲ ಅಂತಿದ್ರೆ ನಮ್ಮ ಸನಾತನ ಧರ್ಮದ ಬಗ್ಗೆ ಇಷ್ಟು ದೊಡ್ಡ ಪ್ರಚಾರ ಆಗ್ತಾ ಇರಲಿಲ್ಲ. ಹಾಗಾಗಿ ನೀವೆಲ್ಲ ಯಾರು ಏನೇನು ಆಗ್ತಿರೋ ಗೊತ್ತಿಲ್ಲ, ಬಟ್ ನೀವು ದೇಶಕ್ಕೆಲ್ಲ ಏನಂತಂದರೆ ಒಂದು ಆಸ್ತಿ ಆಗಬೇಕು, ನೀವೊಂದು ಆಸ್ತಿ ಆಗಬೇಕು. ಆದರೆ ಈ ಆಸ್ತಿ ಆಗಬೇಕು ಅಂದಿದ ತಕ್ಷಣ ಕನಸಿನ ಗೋಪುರ ಕಟ್ಟಿದ್ರೆ ಆಗಲ್ಲ. ಪ್ರತಿಯೊಬ್ಬರು ಏನಂದರೆ ಅಭ್ಯಾಸ ಅನ್ನೋದಿರಬೇಕು, ಶ್ರದ್ಧಾ ಭಕ್ತಿ ಇರಬೇಕು, ನಾನು ಏನು ಆಗಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇರಬೇಕು. ಆ ಸಂಕಲ್ಪ, ದೇವಸ್ಥಾನಕ್ಕೆ ಹೋದರೆ ನಾವು ಸಂಕಲ್ಪ ಮಾಡ್ತೀವಲ್ವಾ, ನೀವೇನಾದ್ರು ಹೋಮ್ವರ್ಕ್ ಕೊಟ್ಬಿಟ್ಟು ಸ್ಟ್ರಿಕ್ಟ್ ಮೇಷ್ಟ್ರು ಇದ್ದಾರೆ ಅಂದರೆ ಏನು ಮಾಡ್ತೀರಾ, ಇವತ್ತು ಬರದೇ ಇದ್ದರೆ ಸಾಕಪ್ಪ ದೇವರೇ, ಈ ಮೇಷ್ಟ್ರು ಬರದೇ ಇದ್ದರೆ ಸಾಕು. ಹೌದಾ? ನಾವು ಅದೇ ಮಾಡ್ತಾ ಇದ್ವಿ ಅಲ್ವಾ? ಅವ್ರು ನಾಳೆ ಇದೆ ನಿಮ್ಗೆಲ್ರಿಗೂ ಬೆದ್ದು ಡೇಟ್ ಕೊಡ್ತೀವಿ ಅಂತೇಳಿ ಹೋಮ್ವರ್ಕ್ ಕೊಟ್ಟು ನೀವು ಮಾಡಿರಲಿಲ್ಲ ಅಂದರೆ ಅವತ್ತು ನಾವು ಬೆಳ್ಕೊತಾ ಇದ್ವಿ. ಅದೇ ರೀತಿ ಏನಾದ್ರು ಹೆಚ್ಚು ಕಮ್ಮಿ ಅವಾಗ ಮೇಷ್ಟ್ರು ಬಂದಿಲ್ಲ ಅಂದರೆ ಓ ದೇವರಿದ್ದಾನೆ ಅಂತ. ಹಾಗಾಗಿ ಒಳ್ಳೆಯದಕ್ಕೋಸ್ಕರ ನಮ್ಮ ತಂದೆ ತಾಯಿನೂ ಬೈಯೋದು, ಗುರುಗಳು ಬೈಯೋದು,
ಅವ್ರಿಗಿಂತ ಇನ್ನು ನಮ್ಮನ್ನು ಮಾದರಿ ಇದಕ್ಕೆ ಮಾಡೋರು ಇನ್ಯಾರು ಇಲ್ಲ. ನೀವೆಲ್ಲ ಏನಂತಂದರೆ ಕ್ಯಾಚ್ ದಿ ಮೀನ್ ಹೆಂಗಂತಾರೆ, ಗೋಧಿ ಹಿಟ್ಟು ಇಲ್ಲ ಜೇಡಿ ಮಣ್ಣಿದ್ದಂಗೆ. ನಿಮ್ಮನ್ನು ಯಾವ ಆಕಾರಕ್ಕೆ ಈ ತೇವಾಂಶ ಇದ್ದಾಗಲೇ ತಿದ್ದಿದ್ರೆ ಮಾತ್ರ ತಿದ್ದಂಗೆ, ಆಮೇಲೆ ನಿಮ್ಮನ್ನು ತಿದ್ದಕ್ಕಾಗಲ್ಲ. ಹಾಗಾಗಿ ಈ ಪ್ರಾಥಮಿಕ ಶಾಲೆಯಲ್ಲಿರುವಂಥ ಟೀಚರ್ಗಳಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಮಕ್ಕಳನ್ನ ಪ್ರೀತಿಸಿ, ನಿಮ್ಮ ಸಬ್ಜೆಕ್ಟ್ ಪ್ರೀತಿಸಿ, ಅವರು 1000 ಕ್ವಶನ್ ಕೇಳಲಿ. ಆ ಕ್ವಶನಿಗೆ ನೀವೇನಂತಂದರೆ ಗೊತ್ತಿರೋದನ್ನ ಹೇಳಿ, ಗೊತ್ತಿಲ್ಲ ಅಂದರೆ ನಂತರ ಅಂತ ಹೇಳಿ. ಯಾಕೆಂದರೆ ನಾನು ಪರಮೇಶ್ವರ್ ಅವ್ರ ಸ್ಕೂಲ್ಗೆ ಹೋಗ್ತೀನಿ. ನಾನು ಅವ್ರ ಸ್ಕೂಲಲ್ಲಿ ಹೋದಾಗ ಪ್ರತಿಯೊಬ್ಬರು ಮಕ್ಕಳಲ್ಲೂ ಆ ತೇಜಸ್ ನೋಡ್ತೀನಿ. ಇರೋದು ಪುಟಾಣಿ ಸ್ಕೂಲ್ ರೀ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅವರು ನಮ್ಮ ಮಾರುತಿ ಸ್ಕೂಲ್ ಹೆಡ್ ಮಾಸ್ಟ್ರು, ನಮ್ಮ ಅಗರದ್ದು ಮೇಷ್ಟ್ರು, ಅವರು ನಮ್ಮ ಡಿ ವಿ ಗುಂಡಪ್ಪನವ್ರದ್ದು ಕಂಪ್ಲೀಟ್ ಕನ್ನಡದ ಮಹಾಭಾರತ ಪೂರ್ತಿ ಅವ್ರ ಬಾಯಲ್ಲೇ ಇದೆ. ಹಾಗಾಗಿ ನಾನು ಇನ್ನು ಹೆಚ್ಚಿಗೆ ತಗೊಂಡು ಪ್ರಯೋಜನ ಇಲ್ಲ. ಇನ್ನು ಸುಮಾರಿದೆ ಈ ಥರ ಕತೆ. ನನ್ನ ಹತ್ರ 1000 ಕತೆ ಇರುತ್ತೆ. ಯಾವತ್ತೂ ಏನಂದರೆ ಕತೆ ಕೇಳೋದಲ್ಲ, ಕತೆ ಕೇಳಿದ ತಕ್ಷಣ ಇನ್ನೊಬ್ರಿಗೆ, ಆಮೇಲೆ ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಳ್ಳಿ. ತಂದೆ ತಾಯಿಗಿಂತ ಪ್ರೀತಿ ಪಾತ್ರರು ಜಗತ್ತಲ್ಲಿ ಯಾರೂ ಇಲ್ಲ. ಆಮೇಲೆ ನಿಮ್ಮನ್ನು ಏನೂ ಪ್ರತಿಫಲ ಅಪೇಕ್ಷೆ ಮಾಡ್ದಿರ ನೋಡ್ಕೊಳ್ಳೋದು ಅಂದರೆ ತಂದೆ ತಾಯಿಗಳು, ಗುರುಗಳು. ಹಾಗಾಗಿ ಅವ್ರು ಕಲಿಸೋಂಥದ್ದು ಆ ಒಂದು ಕಾಲ ಮಿಂಚೋಯ್ತು ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ನಾನು ಬಂದ್ಬಿಟ್ಟು ನಿಮ್ಮ ಸ್ಕೂಲ್ಗೆ, ಅಗ್ರ ಸ್ಕೂಲ್ಗೆ ಇಲ್ಲ ಇನ್ನೊಂದು ಸ್ಕೂಲ್ ಸೇರೋಕ್ಕಾಗಲ್ಲ, ಆಗೋಯ್ತು ನನಗೆ. ಆಯಿತಾ? ಅದಕ್ಕೋಸ್ಕರ ಇವಾಗ ಒಂದು ಟೈಮ್ ಇದೆ, ಅದನ್ನು ನೀವು ಸದ್ಬಳಕೆ ಮಾಡ್ಕೊಳ್ಳಿ, ಸದ್ವಿನಿಯೋಗ ಮಾಡ್ಕೊಳ್ಳಿ. ಇಡೀ ದೇಶಕ್ಕೆ ನೀವು ಆಸ್ತಿಯಾಗಿ ನಮ್ಮ ದೇಶನ ಇನ್ನೂ ಸಮೃದ್ಧಿಯಾಗಿ ಬೆಳೆಸಿ ಅಂತ ಹೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್.